ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಪ್ಪುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೆ ಏನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಈ ಮೈಸೂರಿನ ಉದಯಗಿರಿದಾಗ ಗುಂಡಾಗಿರಿ ಏನ್ ಗದ್ಲಿ ಎದ್ದದ್ರಿ. ಅಲ್ಲ, ಒಂದು ಪೋಸ್ಟ್ ನಿಂದ ಇಂಥ ಪರಿ ಗದ್ಲಿ ಹೇಳ್ತಂತ ಗೊತ್ತಿರ್ಲಿಲ್ಲ ಬಿಡ್ರಿ. ರಾತ್ರಿ ಉದಯಗಿರಿದಾಗ ಗದ್ಲ, ಕಲ್ಲು ತೂರಾಟ, ಪೊಲೀಸ್ ಸ್ಟೇಷನ್ ಮೇಲಿನ ದಾಳಿ, ಗಾಡಿಗಳಿಗೆ ಹಾನಿ. ಯಪ್ಪ, ಅಷ್ಟಕ್ಕೂ ಈ ಪೋಸ್ಟ್ ಏನು, ಅದರಿಂದ ಯಾಕಿಷ್ಟು ರೋಷ ಆವೇಶ ಅಂತ ಹೇಳಿ ಪ್ರತಾಪ್ ಸಿಂಹ ಅವ್ರು ಪ್ರಶ್ನೆ ಮಾಡ್ಲಿಕತ್ತಾರ. ಖಂಡಿತ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ವಿಚಾರ ಇರ್ಬೋದು, ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಏರಿ ಅದನ್ನು ಜಖಂಗೊಳಿಸಿದಂಥ ವಿಚಾರ ಇರ್ಬೋದು. ಈ ಸಂಬಂಧವಾಗಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹಾಕಿದ್ರು. ಅದನ್ನು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟನ್ನು ಇವತ್ತು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಮುಸಲ್ಮಾನರಿಗೆ ಒಂದು ಕೇಳಲಿಕ್ಕೆ ಬಯಸ್ತೀನಿ. ಯಾವುದೋ ಒಂದು ಪೋಸ್ಟನ್ನು ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವು ಯಾಕೆ ಶೋಕಾಚರಣೆ ಮಾಡ್ತೀವಿ? ನೀವು ಯಾಕೆ ನೀವು ರೊಚ್ಚಿಗೆ ಹೇಳ್ತೀರಿ? ನಿಮಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ? ಅರವಿಂದ್ ಕೇಜ್ರಿವಾಲ್ಗೂ ನಿಮಗೆ ಏನು ಸಂಬಂಧ? ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸನ್ನು ಇಟ್ಕೊಂಡು 3 Idiots ಅಂತ ಹಾಕಿದ್ದಾರೆ. ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಂದರೆ ಕಾಂಗ್ರೆಸ್ ಗೆದ್ದರೆ ಮಾತ್ರ ನಿಮಗೆ ಖುಷಿ ಆಗೋಂಥದ್ದಾ? ಈ ಜನ ಕೊಡುವಂಥ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮನ್ನಣೆ ಇಲ್ವೋ ನಿಮ್ಮ ಹತ್ರ? ಯಾಕಾಗಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ್ ಕೂಡಲೇ ಉದಯಗಿರಿನಲ್ಲಿರುವಂಥ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ? ಇದನ್ನು ನಾಗರಿಕ ಸಮಾಜ, ಈ ರೀತಿಯ ಮನಸ್ಥಿತಿಗಳು ದೇಶದ ಎಲ್ಲ ಮೂಲೆಗಳನ್ನು ಕೂಡ ತಲೆ ಎತ್ತುತ್ತಾ ಇದ್ದಾವೆ. ಇದ್ರ ಬಗ್ಗೆ ಹಿಂದೂಗಳು ವಿಶೇಷವಾಗಿ ಎಚ್ಚೆತ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೋಡ್ರಿ, ಪ್ರತಾಪ್ ಸಿಂಹ ಅವ್ರು ಕೇಳುವಂತ ಪ್ರಶ್ನೆಗೆ ಉತ್ತರ ಐತಿ ಅವ್ರ ಬಲ್ಲಿ. ಬಿಡ್ರಪ್ಪ, ಈಗ ಯಾವಾಗ ಈ ಸೋಷಿಯಲ್ ಮೀಡಿಯಾದಾಗ ಈ ಪೋಸ್ಟ್ ವೈರಲ್ ಆಯ್ತು ನೋಡ್ರಿ, ಉದಯಗಿರಿ ಪೊಲೀಸರು ತಾವ ಸ್ವಯಂ ಪ್ರೇರಿತರಾಗಿ ಸುಮೋಟೋ ಕೇಸ್ ಹಾಕೊಂಡು ಆ ಪೋಸ್ಟ್ ಹಾಕಿದಂತ ಆರೋಪಿ ಯಾರು ಅಂತ ಹೇಳಿ ಹುಡುಕಾಡಿ ವಶಕ್ಕೆ ತಗೊಂಡ್ರು. ಹೌದಾ? ಆದ್ರ ಅಷ್ಟ್ರಲ್ಲಾಗ್ಲಿ ಈ ಪೋಸ್ಟ್ ಒಂದಿಷ್ಟು ಕಿಡಿಕಿಡಿಗಳನ್ನ ರೊಚ್ಚಿಗೆ ಬಿಸ್ಬಿಟ್ಟಿತ್ತು. ಅಲ್ಲಿ ಗದ್ದಲ ಎದ್ದಿತ್ತು. ಅಲ್ಲಿನ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಬೇಕಂದ್ರೆ ಉದಯಗಿರಿ ಪೊಲೀಸರು ಪಾಪ ಎಷ್ಟು ಹೈರಾಣ ಆಗ್ಯಾರ. ಏನ್ ಸುದ್ದಿ, ಇಷ್ಟೆಲ್ಲಾ ಗದ್ದಲದಾಗ 7 ಮಂದಿ ಪೊಲೀಸರಿಗೇ ಪೆಟ್ಟಾಗ್ಯದಂತ ಹೇಳಿ ADGP ಆರ್ ಹಿತೇಂದ್ರ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ವಿಚಿತ್ರ ಅಂದ್ರೆ KN ರಾಜಣ್ಣ, ಸಚಿವರಾದಂತ KN ರಾಜಣ್ಣ ಎಂಟ್ರಿ ಕೊಡ್ತಾರ, ಹೊಳ್ಳಿ ಪೊಲೀಸರಿಗೆ ಬೈಲಿಗೆ ನಿಂದಿರ್ತಾರ. ಪೊಲೀಸರಿಗೆ ಕಾಮನ್ ಸೆನ್ಸ್ ಬೇಡ ಏನ್? ಮುಸ್ಲಿಮ್ರೆ ಹೆಚ್ಚಿರುವಂತ ಉದಯಗಿರಿ ಏರಿಯಾ ಆ ಠಾಣೆದಾಗ ಯಾಕೆ ಆರೋಪಿ ನೀಡಬೇಕಾಗಿತ್ತು ಅಂತ ಕೇಳ್ತಾರ. ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತೊಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು? ಇವ್ರಿಗೆ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ತಗೋರಪ್ಪ ಲೆಕ್ಕ. ಅಲ್ಲ, ಹೆಂಗಂತ ಈ ಆರೋಪಿ ಎಲ್ಲಿ ಅವ್ರದಾರ, ಘಟನೆ ಎಲ್ಲಿ ಆಯ್ತು, ಯಾರಿಗೆ ಎಲ್ಲಿ ಇಡ್ಬೇಕಂತ ಹೇಳಿ ಪೊಲೀಸರಿಗೆ ಅಷ್ಟು ಗೊತ್ತಿರೋದಿಲ್ಲ ಏನ್? ಹಂಗಂದ್ರ ನೋಡ್ರಿ ಹೆಂಗದ. ಇನ್ ಮೇಲೆ ನೆಕ್ಸ್ಟ್ ಟೈಮ್ ಮುಸ್ಲಿಮ್ರ ಹೆಚ್ಚಿರುವಂತಹ ಏರಿಯಾದಾಗ ಪೊಲೀಸ್ ಸ್ಟೇಷನ್ಯಾಗ ಹಿಂಗೆಲ್ಲಾ ಆರೋಪಿಗಳನ್ನ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಸೀದಾ ರಾಜಣ್ಣ ಅವ್ರ ಮನೆಗ ಕರ್ಕೊಂಡ್ ಹೋಗ್ಬಿಡ್ರಿ, ಎಲ್ಲ ಸೇಫ್ ಆಗಿರ್ತೈತಿ. ಒಂದ್ ಮಾತು ಲಕ್ಷ ಕೊಟ್ರಿ ನೀವು ಅವ್ರದ್ದು. ನ್ಯಾಚುರಲ್ ಮುಸ್ಲಿಮ್ರೇ ಹೆಚ್ಚದಾರಲ್ಲಿ ನ್ಯಾಚುರಲಿ ಎನ್ರೇಜ್ ಆಗ್ತಾರಂತ. ಅಂದ್ರ ಸಣ್ಣ ಪುಟ್ಟ ವಿಷಯಕ್ಕೂ ಅವ್ರು ಕೆರಳ್ತಾರ, ರೊಚ್ಚಿಗೆ ಹೇಳ್ತಾರ ಅಂತ ಇವ್ರ ಖಡಾಖಂಡಿತವಾಗಿ ಹೇಳ್ಬಿಡ್ಲಿಕ್ಕತ್ತಾರ. ಅಂದ್ರ ಅವ್ರಿಗೆ ಅದು ಹಕ್ಕು ಐತಿ, ಜನ್ಮಸಿದ್ಧ ಹಕ್ಕು ಅನ್ನೋ ತರ ಹೇಳ್ಲಿಕ್ಕತ್ತಾರ ಇವ್ರ. ಅಂದ್ರ ಅವ್ರು ಯಾಕೆ ಸುಮ್ನಿರ್ತಾರ ಹೇಳ್ರಿ? ಇದಕ್ಕೆ ಹೇಳುದ್ರಪ್ಪ, ಒಂದು ಸಮುದಾಯದ ಓಲೈಕೆ ಮಾಡುದ್ರಾಗೇ ಮುಂದದಾರ ಇವ್ರ ಅಂತ ಹೇಳಿ ಇದಕ್ಕೆ ಹೇಳ್ತಾರ. ಮತ್ ಸುಮ್ನೆ ಹೇಳ್ತಾರೇನ್? ಪಾಪ ಪೊಲೀಸರ ಪರಿಸ್ಥಿತಿ ಹಂಗ. ಇನ್ನು ಸರ್ಕಾರದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ದಕ್ಷ ಅಧಿಕಾರಿಗಳಿಗೆ ರಕ್ಷಣೆ ಐತ್ಯಾ? ಅವ್ರಿಗೆ ಕಿಮ್ಮತ್ ಐತ್ಯಾ? ಮರ್ಯಾದೆ ಕೊಡ್ತಾರ? ಇಲ್ಲ. ಭದ್ರಾವತಿದಾಗ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಮಗ BS ಬಸವೇಶ್ ಅವರು ಆರಾಮಾಗಿ ಅಕ್ರಮ ಮರಳುಗಾರಿಕೆ, ಗೂಂಡಾಗಿರಿ ಮಾಡ್ಕೊಂಡು ಲೂಟಿ ಹೊಡಿಲಿಕತ್ತಾರ ಅಂತ ಸುದ್ದಿ. ಈ ಸುದ್ದಿ ಗೊತ್ತಾಗಿ ಒಬ್ಬ ಮಹಿಳಾ ಅಧಿಕಾರಿ ಕರ್ತವ್ಯದಾಗಿದ್ರು ಅಕ್ರಮ ಮರಳುಗಾರಿಕೆನ ತಡಿಲಿಕ್ಕೆ ಹೋಗ್ಯಾರ. ಅಂತ ಟೈಮ್ನ್ಯಾಗ ಇವ್ರು ಫೋನ್ ಮಾಡಿ ಫೋನ್ಯಾಗ ಹೆಂಗ್ ಬೇಕ್ ಹಂಗ ಅಸಹ್ಯ ಬೈದ್ ಧಮ್ಕಿ ಹಾಕ್ತಾರಂದ್ರ ಎಷ್ಟು ಧೈರ್ಯ ಇರ್ಬೇಕು ನೋಡ್ರಿ ಇವ್ರದ್ದು.
ಇದು ನಮ್ಗೆ ಮಾಡಕ್ಕೆ ಹೇಳ್ರಿ, ನಮ್ಮ ಫೋನಿಗೆ ಮಾಡಕ್ಕೆ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ಇವರೇ, ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರೋಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ಯಪ್ಪ, ಅಲ್ಲಿ ಉದಯಗಿರಿದಾಗ ಪೆಟ್ಟಾಗಿರುವಂತಹ ಪೊಲೀಸರನ್ನೇ ತಪ್ಪಿತಸ್ಥರು ಅನ್ನೋ ತರದಾಗ ಸಚಿವ KN ರಾಜಣ್ಣ ಅವರು ಮಾತಾಡ್ತಾರ. ಕಾಮನ್ ಸೆನ್ಸ್ ಇಲ್ಲೇನ ಥೂ ಅಂತ ಉಗಿತಾರ. ಇಲ್ಲಿ ನೋಡಿದ್ರ ಭದ್ರಾವತಿದಾಗ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮಗ ಬಸವೇಶ್ ಹೆಂಗ ಬೇಕ್ ಹಂಗ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಂಗ ಬೈತಾರ. ಎಂಥ ಸಂಸ್ಕೃತಿ ನೋಡ್ರಿ, ನೀವ ಗೊತ್ತಾಗ್ಬಿಡ್ತದ. ಮತ್ ಇವ್ರ ಎಲ್ಲರ ನಾಯಕ ಯಾರು ಹೇಳ್ರಿ? ಮತ್ತಿನ್ಯಾರಿ? CM ಸಿದ್ದರಾಮಯ್ಯನವರು. ನೆನಪೈತಿಲ್ ನಿಮ್ಗ? ಸಿದ್ದರಾಮಯ್ಯನವರು ಸ್ಟೇಜ್ನಾಗೆ ಮೈಕ್ ಹಿಡ್ಕೊಂಡು ಒಬ್ಬ ಜಿಲ್ಲಾಧಿಕಾರಿ ಆದವ್ರಿಗೆ ಹೆಂಗ್ ಬೈದು ಕಳಿಸಿದ್ರು, ಎಷ್ಟ್ ಕಿಮ್ಮತ್ ಕೊಡ್ತಾರಂತ ನೆನಪೈತಿಲ್ ನಿಮ್ಗ? ಇಂಥವ್ರ ನಾಯಕತ್ವದಾಗ ಇನ್ನೆಂಥ ನಾಯಕರು ಸಿಗ್ತಾರ ಹೇಳ್ರಿ? ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಇನ್ನಿ ಬೆಂಗಳೂರು ಮೆಟ್ರೋ ರೇಟ್ ಹೆಚ್ಚಾಗಿದ್ದಕ್ಕ ದಿನಕ್ಕ ಮಂದಿಗೆ ಬಹಳ ಸಿಟ್ಟು ಬರ್ಲಿಕ್ಕತ್ತದ. ಇದನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಯಾಕಂತೀರಿ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂದ್ ಬಿಡ್ರಲ್ಲ ಅಂತ ಹೇಳಿಕತ್ತಾರ. ಖರೆ ಅದ ನೋಡ್ರಿ. ಇಲ್ಲೊಬ್ಬ ನಾಗರಿಕರು ಅಗದಿ ಕರೆಕ್ಟ್ ಆಗಿ ಮಾತಾಡಾರ, ಕೇಳ್ರಿ ಒಂದ್ಸಲ. ಮೇಡಮ್, ಫಸ್ಟ್ ಆಫ್ ಆಲ್ ಇದನ್ನ ಹೆಸರು ಚೇಂಜ್ ಮಾಡಬೇಕಿತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಇದು ಯಾವ ಥರ ಮಾಡಿಬಿಟ್ಟಿದ್ದಾರೆ. ಇದು ₹1 ಒಂದೊಂದು ಬಿಲ್ಡಿಂಗ್ ಏನು ಹಾಕಿದ್ದಾರೆ ಮೇಡಮ್. ಇದು ನಮ್ಮ ಟ್ಯಾಕ್ಸ್ ದುಡ್ಡಿನ ಕಟ್ಟಿರೋದು. ಹೆಂಗೆ ಅಂದರೆ, ನೀವು ಲಾಸ್ಟ್ 20 ಇಯರ್ಸು ಪೆಟ್ರೋಲ್ ಸೆಸ್ಸಲ್ಲಿ ₹1 ಒಂದು 60 ಪೈಸೆನ ಕಲೆಕ್ಟ್ ಮಾಡಿದ್ದಾರೆ ಇವರು ಮೆಟ್ರೋಗೆ ಅಂದ್ಬಿಟ್ಟು. ನೀವು ಲ್ಯಾಂಡ್ ತೊಗೊಂಡ್ರೆ ಲ್ಯಾಂಡಲ್ಲೂ ಒಂದಿಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಮೆಟ್ರೋಗೆ ಅಂದ್ಬಿಟ್ಟು. ನಮ್ಮ ದುಡ್ಡಲ್ಲಿ ಕಟ್ಬಿಟ್ಟು ನಮ್ಮ ಮೇಲೆ ಇವ್ರು ಎಕ್ಸ್ಟ್ರಾ ಆಗ್ತಾರೆ. ಅಂದರೆ ಏನಕ್ಕೆ ನಡೆಸ್ಬೇಕು ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮಾಡಬಾರ್ದು. ಇವರು ಏನಕ್ಕೆ ಕಟ್ಟಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ, ಟ್ರಾಫಿಕ್ ಜಾಮ್ ಕಡಿಮೆ ಆಗಬೇಕು, ಬಸ್ಗಳು ಕಾರ್ಗಳು ತೊಗೊಂಬಾರ್ದು, ಯಾರೂ ಎಲ್ಲ ಟ್ರಾಫಿಕ್ ಆಗುತ್ತಲ್ವಾ. ಇದ್ರಲ್ಲಿ ಬಂದರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಕಟ್ಟಿರೋದು. ಇವಾಗ ₹120 ₹150 ಮಾಡಿದ್ರೆ ನಾನು ಗಾಡಿಯಲ್ಲೇ ಹೋಗ್ತೀನಿ, ನಾಳೆಯಿಂದ ಆರಾಮಾಗಿ ಹೋಗ್ತೀನಿ. ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳೆಯೋತ್ತು ಇವ್ರ ಹತ್ರ ಎಲ್ಲ ಹೇಳ್ಸ್ಕೊಂಡು ಯಾಕೆ ಹೋಗ್ಬೇಕು? ನಾನು ಆರಾಮಾಗಿ ನಾನು ಗಾಡಿಯಲ್ಲೇ ಹೋಗ್ತೀನಿ. ಇವ್ರುಗಳು ಶ್ರೀಮಂತರಿಗೆ ಇನ್ಮೇಲಿಂದ ನಾವು ಇಲ್ಲಿ ಆಗಲೇ ಗಲೀಜೆಲ್ಲ ಡ್ರೆಸ್ ಹಾಕೊಂಡ್ರೆ ಬಿಡಲ್ಲ, ಅವರು ಮಾಡ್ತಾ ಏನೋ ಸಮಸ್ಯೆಗಳಾಗಿದೆ. ನಾಳೆಯಿಂದ ಬರೀ ಶ್ರೀಮಂತರಿಗೆ, IT ಸೆಕ್ಟರ್ಸ್ಗೆ, ರಾಜಕಾರಣಿಗಳು ಮಾತ್ರ ಓಡಾಡ್ಲಿ. ಯಪ್ಪ, ಸರ್ಕಾರಕ್ಕೆ ಶಾಲ್ನ್ಯಾಗ ಸುತ್ತಿ ಹೊಡಿಯೋದು ಅಂದ್ರ ಬಹುಶಃ ಇದೆ ಅಂತ ಅನಿಸ್ತದ. ಆದ್ರ ಇಲ್ಲಿ ಲೋಕಸಭಾದಾಗ ಸಂಸದ ಅನುರಾಗ್ ಠಾಕೂರ್ ಅವರು ಆ ಶಾಲ್ನು ಬಿಡ್ಲಿಲ್ಲ, ಶಾಲ್ನು ಸುತ್ತಲಿಲ್ಲ. ಅವರು ಡೈರೆಕ್ಟ್ ಆಗಿ ಸೀದಾನೇ ತಮ್ಮ ಬಾಣದಂಥ ಮಾತುಗಳ ಮೂಲಕ ಹೊಡೆದ್ರು ನೋಡ್ರಿ. 0 ಅಂದ್ರ ಶೂನ್ಯನ ತೋರಿಸಿ ರಾಹುಲ್ ಗಾಂಧಿಗೆ ಶೂನ್ಯದ ಮಹತ್ವನ ಭಾರಿ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ. ಭಾರಿ ಮಜಾ ಅದ ನೋಡ್ರಿ ಒಂದ್ಸಲ. राहुल जी 0 चेक कर लीजिए। माननीय सभापति जी, सन 2014 के लोकसभा चुनाव दिल्ली की जनता ने कांग्रेस को कितनी सीटें दी? 2015 के विधानसभा में कांग्रेस को कितनी सीटें दी? 2019 के लोकसभा में कितनी सीटें दी? 2020 के विधानसभा में कितनी सीटें दी? 2024 के लोकसभा में कितनी सीटें दी? 2025 के विधानसभा में कितनी सीटें दी? अगर ये 0 का रिकॉर्ड बनाने का काम किसी ने किया है तो राहुल जी के नेतृत्व में कांग्रेस पार्टी ने किया। ಪಾಪ ಇಷ್ಟೆಲ್ಲ ಅನ್ನಿಸ್ಕೊಂಡ ಮೇಲೆ ರಾಹುಲ್ ಗಾಂಧಿಗೆ ಕನ್ಫ್ಯೂಸ್ ಆಗಿರಬಹುದು. ಹೆಸರು ರಾಹುಲ್ ಗಾಂಧಿನೋ ಅಥವಾ ಸೋನಿಯಾ ಗಾಂಧಿ ಮಗ ಆಗಿದ್ದಕ್ಕೆ ಶೂನ್ಯ ಗಾಂಧಿ ಅಂತ ಆಯ್ತು ಅಂತ ಕನ್ಫ್ಯೂಸ್ ಆದ್ರೂ ಆಗಿರ್ಬೋದು ನೋಡ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.